ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬರೀ ಫೇಲ್ಯೂರ್. ಏನೋ ಒಂಚೂರು ಕಷ್ಟ ಬಿದ್ದೆ, ಪ್ಲಾನ್ ಮಾಡಿದೆ, ಒಂಚೂರು ಹಂಗೋ ಹಿಂಗೋ ಎಣಗಾಡಿ ನಮ್ಮ ಪಾಲಿಗೆ ಬರಬೇಕಾಗಿದ್ದ ಆಸ್ತಿನ ಬ್ರೋ ಇಂದ ಕಿತ್ಕೊಂಡೆ ಅನ್ನೋದು ಬಿಟ್ರೆ ನನ್ನ ಲೈಫಲ್ಲಿ ಮಿಕ್ಕಿದ ಎಲ್ಲ ಪ್ಲಾನು ಫೇಲ್ಯೂರ್. ಹೆಸರಿಗೆ ಮಾತ್ರ ಜೈದೆ. ಹಾ ಮಾಮ್. ಜೈ, ಎಲ್ಲಿದ್ಯಾ? ಎಲ್ಲಿರ್ಲಿ ಮಾಮ್, ಹಿಂಗೆ ಹೊರಗಡೆ ಬಂದಿದ್ದೆ, ಕಾರಲ್ಲಿ ಉರ್ಕೊಂಡು ಕೂತಿದ್ದೀನಿ ಅಷ್ಟೇ. ಮಗು ಎಲ್ಲಿ? ಕಾರಲ್ಲೇ ಇದೆಯಾ? ಮಗು ಕಾರಲ್ಲ. ಮಗು ಯಾಕೆ ಮಾಮ್ ನನ್ನ ಹತ್ರ ಇರುತ್ತೆ? ಏನಕ್ಕೂ ಯೂಸ್ ಇಲ್ದೇ ಇರೋದು, ಅದಕ್ಕೆ ಅಲ್ಲೇ ಬಿಸಾಕ್ ಬಂದೆ. ಏನು ಅಲ್ಲೇ ಬಿಸಾಕ್ ಬಂದಿದ್ಯಾ? ಎಂತ ತಟ್ಟು ಕೆಲಸ ಮಾಡ್ತಾ ಇದೆಯಾ ಜೈ? ಸ್ವಲ್ಪನಾದ್ರೂ ಯೋಚನೆ ಮಾಡಬಾರ್ದ? ಹಲೋ, ಬುದ್ಧಿ ಅನ್ನೋದು ಇದೆಯೋ ಇಲ್ವೋ ನಿನಗೆ? ಮಾಮ್ ಕೂಲ್, ಯಾಕೆ ಇಷ್ಟು ರೈಸ್ ಆಗ್ತಿದ್ಯಾ? ಆ ಮಗುವಿಂದ ನಮ್ಗೇನ್ ಪ್ರಯೋಜನ? ಮತ್ತೆ ಅದನ್ನೇ ಕೇಳ್ತಾ ಇದೆಯಲ್ಲ, ಅದಕ್ಕೆ ನಿನ್ನ ದಡ್ಡ ಅಂತ ಅನ್ನೋದು. ಆ ಮಗುನ ನಮ್ಮ ಹತ್ರನೇ ಇಟ್ಕೊಂಡಿದ್ದಿದ್ರೆ ಮುಂದಕ್ಕೆ ಯಾವತ್ತಾದ್ರೂ ಬ್ಲ್ಯಾಕ್ ಮೇಲ್ ಮಾಡಿ ನಮ್ಗೇನ್ ಬೇಕು ಅದನ್ನ ಪಡ್ಕೋಬಹುದಾಗಿತ್ತು. ಒಳ್ಳೆ ಚಾನ್ಸ್ ಕಳ್ಕೊಂಡಿಲ್ಲ. ಹೌದಲ್ಲ ಮಾಮ್, ನಾನು ನೆನೆ ಕೋಪದಲ್ಲಿ ಈ ಆ್ಯಂಗಲಲ್ಲಿ ಯೋಚನೆ ಮಾಡಲಿಲ್ಲ. ಮಾಮ್, ಯು ಡೋಂಟ್ ವರಿ, ನಾನು ಈಗಲೇ ಮತ್ತೆ ವಾಪಸ್ ಹೋಗಿ ಮಗುನ ಎತ್ಕೊಂಡ್ಬರ್ತೇನೆ. ಇವನಪ್ಪ, ಎಲ್ಲ ನಾನೇ ಹೇಳ್ಕೊಡ್ಬೇಕು. ಶಟ್. ಇಲ್ಲೇ ಎಲ್ಲೋ ಬಿಸಾಕದ್ನಲ್ಲ, ಇಲ್ಲಿ ಬಂದು ಎಂತ ಕೆಲಸ ಆಗೋಯ್ತು. ಕೋಪದಲ್ಲಿ ಮಗುನ ಎಷ್ಟು ತಪ್ಪು ಮಾಡ್ಬಿಟ್ಟೆ. ಈಗ ಮಗು ಸಿಗ್ಗಿಲ್ಲ ಅಂದ್ರೆ ಮಾಮ್ ಕೈಲಿ ಮತ್ತೆ ಉಗಿಸ್ಕೋಬೇಕಲ್ಲ. ಹಲೋ, ಎಲ್ಲರೂ ಇದ್ದೀರಾ? ಕತ್ಲೆಯಲ್ಲಿ ಮಗುನ ಎಲ್ಲಿ ಎಸದ್ನೋ ಏನ್ ಕತೆನೋ ಒಂದು ಗೊತ್ತಾಗ್ತಿಲ್ವೇ? ಏನು ಬಾಸ್ ಬರಕ್ಕೆ ಹೇಳಿದ್ರಿ? ಮತ್ತೆ ಫೈಟ್ ಮಾಡಬೇಕಾ? ಆಗಲ್ಲ ಬಾಸ್, ನೆನ್ನೆ ತಿಂದ್ರೆ ರೇಟೆ ಹರಿಸ್ಕೊಳಕ್ ಆಗ್ತಾ ಇಲ್ಲ. ಅದೆಲ್ಲ ಏನೋ ಅಲ್ವೋ, ಬೇರೆ ಕಾರಣಕ್ಕೆ ಕರೆಸಿದ್ದು. ನೆನೆ ನಿಮ್ಮ ಕೈಲಿ ಆಗಿಲ್ಲ ಅಂದಾಗ ನಾನೇ ಆ ಕಡೆ ಕಿಡ್ದೆ. ಭೂಮಿಕಂಗಾಗಿದ್ದ 2 ಮಕ್ಕಳಲ್ಲಿ ಒಂದು ಮಗುನ ನಾನೇ ಕಿಡ್ನ್ಯಾಪ್ ಮಾಡಿದೆ. ಅದೇ ಕಿಡ್ನ್ಯಾಪ್ ಮಾಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿ ಕಾಡೊಳಗಡೆ ಬಂದಾಗ ಮಗುನ ಎಲ್ಲೋ ಬಿಸಾಕಿದ್ದೀನಿ, ಆದರೆ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಅಟ್ ಎನಿ ಕಾಸ್ಟ್ ಆ ಮಗುನ ಹುಡುಕ್ಲೇಬೇಕು. ಅದಕ್ಕೆ ನಿಮ್ಮನ್ನು ಕರೆಸಿದ್ದು, ಹೆಲ್ಪ್ ಆಗಲಿ ಅಂತ. ಸಿಗುತ್ತೆ ಬಿಡಿ ಬಾಸ್, ನೀವು ಇನ್ನೆಲ್ಲೋ ಬಿಸಾಕಿ ಎಲ್ಲೆಲ್ಲೋ ಹುಡುಕ್ತಾ ಇರ್ತೀರಾ. ಸರಿಯಾಗಿ ಹುಡ್ಕೋಣ ಬಿಡಿ, ಸಿಗುತ್ತೆ. ಸಿಗ್ಲೇಬೇಕು ಕಣ್ರೋ. ಮಗು ಅಟ್ ಎನಿ ಕಾಸ್ಟ್ ಮಿಸ್ ಆಗಂಗೆ ಇಲ್ಲ. ಹಬ್ಬ ಅಂದ್ರೆ ನೆನ್ನೆ ಹುಟ್ಟಿರೋ ಮಗು, ಎಲ್ಲೂ ಓಡೋಗಕ್ಕಂತೂ ಸಾಧ್ಯ ಇಲ್ಲ. ಇಲ್ಲೇ ಎಲ್ಲೋ ಬಿದ್ದಿರುತ್ತೆ, ಹುಡ್ಕೋಣ ಬನ್ನಿ. ಬಾಸ್, ಒಂದು ಡೌಟು, ಇದು ಮೊದಲೇ ಫುಲ್ ಫಾರೆಸ್ಟ್ ಏರಿಯಾ. ಯಾವುದಾದ್ರೂ ಪ್ರಾಣಿ ಬಂದು ಆ ಮಗುನ ಎತ್ಕೊಂಡೋಗಿದ್ರೆ? ಆಯ್ತು ಬಿಡ್ತು ಅನ್ನಲ್ಲ, ಆ ಮಗು ಜೀವಂತವಾಗಿ ಬೇಕು ನನಗೆ. ಏನೇನ ಮಾತಾಡ್ಬೇಡ ನೀನು, ಮಗುಗೇನು ಆಗಿರಲ್ಲ. ಬಾ, ಒಟ್ನಲ್ಲಿ ಇಲ್ಲೇ ಎಲ್ಲ ಕೊಂಡ್ರೆ ಸುತ್ತಮುತ್ತ ಹುಡುಕ್ರಿ. ಸರ್, ರಾತ್ರಿ ನೀವು ಫೋನ್ ಮಾಡಿ ಕಂಪ್ಲೇಂಟ್ ಮಾಡಿದಾಗಿಂದ ನಾವು ಸ್ಪಾಟಿಗೆ ಬಂದು ಎಲ್ಲರೂ ಹುಡುಕಿದ್ದೀವಿ ಸರ್. ಆದರೆ ಏನೂ ಪ್ರಯೋಜನ ಆಗಲಿಲ್ಲ. ಕತ್ಲೆ, ಜೋರು ಮಳೆ ಬೇರೆ, ಹಾಗಾಗಿ ಹುಡ್ಕೋದಕ್ಕೆ ತುಂಬ ಕಷ್ಟ ಆಯಿತು ಸರ್. ಹಾಗಾಗಿ ನಾವು ಬೆಳಗ್ಗೆನೆ ಬಂದು ರಿಸರ್ವ್ ಫಾರೆಸ್ಟ್ನ ಒಂದು ಬಿಟ್ಟು ಎಲ್ಲ ಹುಡುಕ್ಬಿಟ್ವಿ ಸರ್. ಆದ್ರೂ ಮಗುವಿನ ಸುಳುವೇ ಸಿಗ್ತಾ ಇಲ್ಲ. ಬನ್ನಿ,
ಅಲ್ಲೂ ನೋಡೋಣ ಬನ್ನಿ. ಸರ್ ಬೇಡ ಸರ್, ಅದು ಟೈಗರ್ ಝೋನ್. ಸೌಂಡ್ ಕೇಳಿಸ್ಕೊಳ್ಳಿ. ಸೌಂಡ್ ಜಾಸ್ತಿ ಆಗ್ತಿದೆ. ಈ ಕಡೆಯಿಂದಾನೆ ಎಲ್ಲೋ. ಯಾವ್ದೋ ಪ್ರಾಣಿ ಇರೋ ಆಗಿದೆ ಕಣ. ಹೇ, ಹುಲಿ ಕಣ್ರೋ. ಎದ್ನೋ ಬಿದ್ನೋ ಅಂತ ಓಡಿದ್ರೆ ಬಚಾವಾಗ್ತೀರಾ? ಓಡ್ರೆ. ಏನು ಟೈಗರ್ ಝೋನಾ? ಹೌದು ಸರ್, ಅಲ್ಲಿ ಹೋಗೋದು ತುಂಬ ರಿಸ್ಕು. ಒಂದು ವೇಳೆ ಮಗುನ ಎತ್ಕೊಂಡು ಹೋಗಿರೋನು ಇಲ್ಲಿಂದ ಮುಂದಕ್ಕೆ ಹೋಗಿರೋದಕ್ಕೆ ಚಾನ್ಸೇ ಇಲ್ಲ. ಅವನು ಖಂಡಿತವಾಗಿ ಹೊರಗಡೆನೇ ತಗೊಂಡು ಹೋಗಿರ್ತಾನೆ. ಸರ್ ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಸರೌಂಡಿಂಗ್ CCTV ಫುಟೇಜಸ್ನೆಲ್ಲ ತೆಗ್ಸೋಕೆ ಹೇಳಿದ್ದೀನಿ. ಆದಷ್ಟು ಬೇಗ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಸರ್. ಇರೋ ಬಾಸ್ ಏನಾದ್ರು ಅಂತ ಫೋನ್ ಮಾಡೋಣ. ಬಾಸ್ ನೀವು ಎಸ್ಕೇಪ್ ಆದ್ರಾ? ಹೂ ಕಣ, ಎಸ್ಕೇಪ್ ಆದೆ. ಸದ್ಯ ಜಸ್ಟ್ ಮಿಸ್. ಇಲ್ಲ ಅಂದಿದ್ರೆ ಅನ್ಯಾಯವಾಗಿ ಹುಲಿ ಬಾಯಿಗೆ ಬೇಟೆ ಆಗ್ಬಿಡ್ತಿದ್ವಲ್ಲೋ. ಹೌದು ಬಾಸ್, ದೇವರು ಇವತ್ತು ನಮ್ಮ ಬಲಭಾಗದಲ್ಲಿದ್ದ. ನಾವು ಬಚಾವಾಗಿದ್ದೀವಿ. ಮೊದಲು ಜಾಗನ ಖಾಲಿ ಮಾಡೋದು ಒಳ್ಳೇದನ್ಸುತ್ತೆ ಬಾಸ್. ಸರಿ, ನೀವು ಓಡಿ. ಏನಾದಿದ್ರೆ ಫೋನ್ ಮಾಡ್ತೀನಿ. ಓಕೆ ಬಾಸ್. ಬಣ್ಣ ಸರ್ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಪ್ಲೀಸ್ ಹೊಡಿ. ಏನೇ ಇನ್ಫಾರ್ಮೇಶನ್ ಸಿಕ್ಕಿದ್ರೂ ನಾನು ನಿಮ್ಗೆ ಕೊಡ್ತೀನಿ. ಇಲ್ಲ ಸರ್, ಮಗು ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಇಲ್ಲದೆ ಹೋಗೋದಕ್ಕೆ ನಂಗೆ ಯಾಕೋ ಮನಸ್ಸಾಗ್ತಾ ಇಲ್ಲ ಸರ್. ಸ್ವಲ್ಪ ರಿಸ್ಕ್ ಆದರೂ ಪರವಾಗಿಲ್ಲ ಸರ್. ಸ್ವಲ್ಪ ಕಾಡೊಳಗಡೆ ನೋಡೋಣ ಸರ್, ಹುಡ್ಕೋಣ. ನೋಡಿ, ನಿಮ್ಮ ನೋವು ಅರ್ಥ ಆಗುತ್ತೆ. ಆದರೆ ಆ್ಯಸ್ ಎ ಪೊಲೀಸ್ ಆಫೀಸರ್ ನಿಮಗೆ ಒಳಗಡೆ ಹೋಗೋಕ್ಕೆ ಪರ್ಮಿಷನ್ ಕೊಡೋಕ್ಕಾಗಲ್ಲ. ನಿಮಗೆ ನಿಮ್ಮ ಮಗು ಎಷ್ಟು ಮುಖ್ಯನೋ ನನಗೆ ನಿಮ್ಮ ಜೀವ ಕೂಡ ಅಷ್ಟೇ ಮುಖ್ಯ. ನೋಡಿ, ಇನ್ನು ಸ್ವಲ್ಪ ಹೊತ್ತಲ್ಲೇ ಈ ಪ್ರದೇಶದಲ್ಲಿ ಕುಂಬಿ ಕೂಡ ಮಾಡಿಸ್ತೀವಿ. ಅದು ಅಪ್ಡೇಟ್ ಕೂಡ ನಿಮ್ಗೆ ಸಿಗುತ್ತೆ. ಬಟ್ ಒನ್ ಥಿಂಗ್ ಸರ್, ಇದ್ರ ರಿಸಲ್ಟ್ ಏನು ಬೇಕಾದರೂ ಆಗಿರ್ಬೋದು, ಅದನ್ನ ರಿಸೀವ್ ಮಾಡೋಕ್ಕೆ ನೀವು ರೆಡಿ ಇರಿ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಏನೇ ಆದರೂ ನಿಮ್ಮ ಜೊತೆ ನಾವಿದ್ದೀವಿ. ಇಲ್ಲಿಂದ ಹೊಡಿ. ಅಮೃತಧಾರೆ ನನ್ನೊಲವ ಅಮೃತಧಾರೆ